ಸರ್ ನಮಸ್ತೆ. ನನ್ನ ಹೆಸರು ಸಾವಿತ್ರಿ ಎನ್.ಕೆ. ಅಂತ ಹೇಳಿ. ನಾವು ಕುಂದಗೋಳ ತಾಲೂಕು ಕುಂಕೂರಿಂದ ಬಂದಿರೋದು. ಸುಮಾರು ನಾನು 20 ವರ್ಷದಿಂದ ಈ ಟೈಲರಿಂಗ್ ಮಾಡ್ತಾ ಇದ್ದೀನಿ. ಮೆನ್ಸು ಮತ್ತು ವುಮೆನ್ಸು ಎರಡೂ ಮಾಡ್ತಾ ಇದ್ದೀನಿ. ಅದರಲ್ಲಿ ಮೆನ್ಸ್ ಟೈಲರಿಂಗಿಗೆ ಒಂದು ಸುಮಾರು 12 ವರ್ಷದಿಂದ ಮಾಡಿದೆ. ಇವಾಗ ವುಮೆನ್ಸ್ ಟೈಲರಿಂಗಲ್ಲಿ RCT ರೂಟ್ ಸಿಟಿಯಲ್ಲಿ 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಫಸ್ಟು ಬಂದು ಇವರಿಗೆಲ್ಲ ಯಾವ ರೀತಿ ಟ್ರೈನಿಂಗ್ ಕೊಡ್ತೀನಿ ಅಂದರೆ, ಫಸ್ಟು ಅವ್ರಿಗೆ ಬೇಸಿಕ್ ಯಾವ ರೀತಿ ಇರಬೇಕು, ಮಷಿನ್ ಬಗ್ಗೆ ಯಾವ ರೀತಿ ನಾಲೆಡ್ಜ್ ಇರಬೇಕು, ಅವ್ರಿಗೆ ಫಸ್ಟ್ ಅದನ್ನೆಲ್ಲ ಹೇಳ್ಕೊಡ್ತೀನಿ. ಆಮೇಲೆ ಅದರ ಉಪಯೋಗ ಪೆಡ್ಲಿಂಗಿಂದ ಹಿಡ್ಕೊಂಡು ನೀಡಲ್ ಹಾಕೋದ್ರಿಂದ ಹಿಡ್ಕೊಂಡು ಮಷಿನ್ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು ಅಂತ ಅದನ್ನು 1-2 ದಿವಸ ಫಸ್ಟು ಅದನ್ನೇ ಟ್ರೈನಪ್ ಮಾಡ್ತೀನಿ. ಆಮೇಲೆ ಅವ್ರಿಗೆ ಬೇಸಿಕ್ ಸ್ಟಿಚಸ್ ಅದಾದಮೇಲೆ ಅವರು ಆಮೇಲೆ ಬೇಸಿಕ್ ಸ್ಟಿಚ್ ಆದಮೇಲೆ ಒಂದು ಹಂತಕ್ಕೆ ಬರ್ತಾರೆ. ಆವಾಗ ನಾನು ಹಂತವಾಗಿ ಒಂದೊಂದೇ ವಿಷಯನ ಹೇಳ್ತಾ ಹೋಗ್ತೀನಿ. ಫಸ್ಟು ತೇರಿ ಹೇಳ್ತೀನಿ. ತೇರಿ ಆದಮೇಲೆ ಡಯಾಗ್ರಾಮ್ ಇರುತ್ತೆ ಸರ್. ಡಯಾಗ್ರಾಮ್ ಆದಮೇಲೆ ಅವ್ರಿಗೆ ಪೇಪರ್ ಕಟ್ಟಿಂಗ್ ಆದಮೇಲೆ ನಾನು ಒಂದು ಬಟ್ಟೆ ಕಟ್ ಮಾಡಿ ನೋಡ್ತೀನಿ. ಬಟ್ಟೆ ಕಟ್ ಮಾಡೋದನ್ನು ಅವ್ರು ನೋಡ್ಕೋತಾರೆ. ನೆಕ್ಸ್ಟು ನಾನು ಸ್ಟಿಚ್ ಮಾಡ್ತೀನಿ. ಸ್ಟಿಚ್ ಮಾಡೋದನ್ನು ಅವ್ರು ನೋಡಿಕೊಂಡು ಆಮೇಲೆ ಅವರು ಕಂಪ್ಲೀಟಾಗಿ ಸ್ಟಿಚ್ ಮಾಡ್ತಾರೆ. ಆ ರೀತಿಯಾಗಿ ಒಂದು ತಿಂಗಳಲ್ಲಿ ನಮಗೆ 25 ದಿವಸ ಇರುತ್ತೆ. 25 ದಿವಸದಲ್ಲಿ ಅವರು ಪರ್ಫೆಕ್ಟ್ ಟ್ರೈನಿಂಗನ್ನು ಕಂಪ್ಲೀಟ್ ಮಾಡಿಕೊಂಡು ಒಬ್ಬರು ಟ್ರೈನರ್ ಆಗಿಬಿಟ್ಟು ಆಚೆ ಬರ್ತಾರೆ ಸರ್. ಮೇಡಮ್, ನೀವು 10 ವರ್ಷದಿಂದ ತರಬೇತುದಾರರಾಗಿ ನೀವು ಕೆಲಸವನ್ನು ಮಾಡ್ತಾ ಇದ್ದೀರಿ. ವಿದ್ಯಾರ್ಥಿಗಳ ಬಗ್ಗೆ ನಿಮ್ಮ ಅನಿಸಿಕೆಗಳೇನು? ಅವರ ಭವಿಷ್ಯದ ಬಗ್ಗೆ ನೀವು ಯಾವ ಥರ ಕನಸುಗಳನ್ನು ಕಾಣ್ತಾ ಇದ್ದೀರಿ? ಹಾಂ ಸರ್, ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಸುಮಾರು ಆಲ್ ಓವರ್ ಕರ್ನಾಟಕದಲ್ಲಿ ಸುಮಾರು ಇನ್ಸ್ಟಿಟ್ಯೂಟಲ್ಲಿ ಮಾಡಿದ್ದೀನಿ. ಎಲ್ಲ ಕಡೆನೂ ಎಲ್ಲ ಥರ ಇರಲ್ಲ. ಅವರು ಒಬ್ಬರು ಓದಿರ್ಬೋದು, ಒಬ್ಬರು ಓದದೇ ಇರ್ಬೋದು. ಅವ್ರಿಗೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಒಂದೇ ಸಮ ಅಂತ ನಾನು ತಿಳ್ಕೊತೀನಿ. ಅವರು ಇಲ್ಲಿಂದ ಹೋಗಿ ಆದಮೇಲೆ ಅವ್ರ ಭವಿಷ್ಯನ ರೂಪಿಸ್ಕೋಬೇಕು. ಅವ್ರ ಉಜ್ವಲ ಭವಿಷ್ಯ ಚೆನ್ನಾಗಿರಬೇಕು ಅಂತಲೇ ನಾನು 10 ವರ್ಷದಿಂದ ಇದೇ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಅವ್ರು ಹೋದ್ಮೇಲೆ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರದೆ ತಮ್ಮ ಸ್ವಂತ ಕಾಲ ಮೇಲೆ ಅಂದರೆ ತಮ್ಮ ದುಡ್ಡು ಮೇಲೆ ಅವರು ತಮ್ಮ ಜೀವನನ ಮಾಡಬೇಕು, ಇನ್ನೊಬ್ಬರ ಹತ್ರ ಕೈ ಚಾಚಬಾರ್ದು ಅನ್ನೋದು ನನ್ನ ಉದ್ದೇಶ ಸರ್. ಇವಾಗ ನಮ್ಮ ಜೊತೆ ಈ ಶಿಬಿರದಲ್ಲಿ ಪಾಲ್ಗೊಂಡಂಥ ಶಿಬಿರಾರ್ಥಿಯವರು ಮಾತಾಡ್ತಾರೆ. ಯಾವ ಥರ ಅಂತಂದ್ರೆ ಅವ್ರ ಅನುಭವವನ್ನು ಹೇಳ್ತಾರೆ. ಇಲ್ಲಿ ಯಾವ ಥರ ಸೆಲೆಕ್ಷನ್ ಆಯಿದ್ರ, ಅದಾದಮೇಲೆ ಸೆಲೆಕ್ಷನ್ ಆದಮೇಲೆ ಇಲ್ಲಿ ವಸತಿ ಸೌಲಭ್ಯ ಯಾವ ಥರ ಇದೆ, ಮತ್ತು ಅವ್ರಿಗೆ ಊಟದ ವ್ಯವಸ್ಥೆ ಯಾವ ಥರ ಇದೆ, ಮತ್ತು ತರಬೇತಿಯಲ್ಲಿ ಯಾವ ಥರ ಟ್ರೈನಿಂಗ್ ಕೊಡ್ತಾರೆ, ಆಮೇಲೆ ಎಕ್ಸ್ಪರ್ಟ್ಸ್ ಅಂತಾರಲ್ಲ, ಎಕ್ಸ್ಪರ್ಟ್ಸ್ ಇವ್ರಿಗೆ ಯಾವ ಥರ ಟ್ರೈನ್ ಮಾಡ್ತಾರೆ ಅನ್ನೋದನ್ನು ಶಿಬಿರಾರ್ಥಿಯಿಂದ ನಾವು ತಿಳ್ಕೊಳ್ಳೋಣ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನನ್ನ ಹೆಸರು ಗೀತಾ ಅಂತ. ನಾನು ಮುಂಡಗೋಡಿಂದ ಬಂದಿದ್ದೀನಿ. ನಾನು ಈ ತರಬೇತಿಗೆ ಹೇಗೆ ಆಯ್ಕೆಯಾದೆ ಅಂತ ಹೇಳಿದರೆ, ನಾ ಹಳೆ ಶಿಬಿರಾರ್ಥಿಗಳಿಂದ ಈ ತರಬೇತಿಯ ಬಗ್ಗೆ ಅವ್ರ ಬಗ್ಗೆ ಕೇಳಿದೆ. ಅಲ್ಲಿಂದ ನನಗೆ ಇದೆಲ್ಲ ಮಾಹಿತಿಗಳು ಸಿಕ್ತು. ಒಟ್ಟು ಇಲ್ಲಿ 35 ರೀತಿಯ ವಿವಿಧ ತರಬೇತಿಗಳನ್ನ ಕೊಡ್ತಾರೆ. ನಾನಿಲ್ಲಿ ಟೈಲರಿಂಗ್ ತರಬೇತಿನ ಚೂಸ್ ಮಾಡಿಕೊಂಡು ಈ ಸಂಸ್ಥೆಗೆ ಬಂದಿದ್ದೇನೆ. ಇಲ್ಲಿ ನಾ ಬಂದು 4 ದಿನ ಆಯ್ತು. ಇವಾಗ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ಶಿಕ್ಷಕರಾಗಿರ್ಬೋದು, ಸರ್ ಆಗಿರ್ಬೋದು ತುಂಬ ಚೆನ್ನಾಗಿ ನಮ್ಮನ್ನ ಕೇರ್ ಮಾಡ್ತಾರೆ. ಮತ್ತು ಇಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನಮಗೆ ಇಲ್ಲಿ ಕೊಡ್ತಾರೆ. ಈ ಕ್ಲಾಸಲ್ಲಿ ಟೈಲರಿಂಗ್ ಹಾಗೂ ಮತ್ತು ನಾವು ಹೇಗೆ ವ್ಯವಹಾರವನ್ನು ಮಾಡಬೇಕು ಮತ್ತು ಉದ್ಯಮಶೀಲತೆ ನಾವು ಹೇಗೆ ಮಾಡಬೇಕು ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ನಮಗೆ ಇಲ್ಲಿ ವ್ಯಕ್ತಪಡಿಸ್ತಾರೆ. ಇಲ್ಲಿ ಮತ್ತು ಪ್ರತಿಯೊಂದು ಕ್ಲಾಸನ್ನು ಮೇಡಮ್ ನಮಗೆ ಅರ್ಥ ಆಗಿಲ್ಲ ಅಂದರೆ ಇನ್ನೂ ಒಂದು ಸಲ ಹೇಳಿ ಅದನ್ನ ನಮ್ಮ ಕೈ ಹಿಡಿದು ಮಾಡಿಸಿ ತುಂಬ ನೀಟಾಗಿ ಚೆನ್ನಾಗಿ ಹೊಲಿಯೋ ರೀತಿ ನಮಗೆ ತರಬೇತಿನ ನೀಡ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಂತ ಹೇಳಿದರೆ ಇಲ್ಲಿ ನಾವು ಉತ್ತಮವಾದ ಜೀವನವನ್ನು ರೂಪಿಸ್ಕೊಂಡು ನಾವು ಹೊರಗೆ ಹೋಗ್ತೀವಿ ಅಂತ ಹೇಳಿ ನನ್ನ ಕಾನ್ಫಿಡೆನ್ಸ್ ಇದೆ. ಈ ಉದ್ಯಮಶೀಲತೆಯ ತರಬೇತಿಯು ನನ್ನಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡಿದೆ. ನೀವೇನಾದರೂ ತರಬೇತಿಯನ್ನು ತಗೋಬೇಕು ಅಥವಾ ಉದ್ಯಮವನ್ನು ಸ್ಥಾಪಿಸಬೇಕು ಅಂತ ಹೇಳಿದರೆ ನೀವು ಇಲ್ಲಿ ಬಂದು ಕಲಿಬಹುದು, ತರಬೇತಿಯನ್ನು ಪಡ್ಕೊಳ್ಬಹುದಾಗಿದೆ. ಇಲ್ಲಿ ಪ್ರತಿಯೊಂದು ವ್ಯವಸ್ಥೆ ಏನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ. ಅಂದರೆ ಇಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಆಗಿರ್ಬೋದು, ಊಟದ ವ್ಯವಸ್ಥೆ ಇಲ್ಲಿ ತುಂಬ ಗುಣಮಟ್ಟದಾಗಿದೆ. ಮತ್ತು ಇಲ್ಲಿ ಉಚಿತ ವ್ಯವಸ್ಥೆಯನ್ನು ಕೂಡ ಉಚಿತವಾಗಿ ಆಹಾರ ಮತ್ತು ತರಬೇತಿ ವ್ಯವಸ್ಥೆಯನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ಶಿಕ್ಷಕ ವೃಂದಕ್ಕೂ ಮತ್ತು ಈ ಸಂಸ್ಥೆಗೂ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ. ನಾ ಇಲ್ಲಿ 100% ಏನು ಕೊಡ್ತೀನಿ ಅಂತ ಹೇಳಿದರೆ ಇಲ್ಲಿನ ನನ್ನ ಜೀವನವನ್ನು ನಾವು ಉತ್ತಮ ರೀತಿಯಲ್ಲಿ ನಾನು ಅಭಿವೃದ್ಧಿ ಪಡಿಸ್ತೀನಿ ಅಂತ ನನಗೆ ಕಾನ್ಫಿಡೆನ್ಸ್ ಇದೆ. ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ನನ್ನ ಹೆಸರು ರೇಣುಕಾ ಉಮೇಶ್ ಬಾಡದ್ ಅಂತ. ನಾನು ಹಾನಗಲ್ ತಾಲೂಕು ಹಾವೇರಿ ಡಿಸ್ಟಿಕ್ಕಿಂದ ಬಂದಿದ್ದೇನೆ. ನಾನು ಫಸ್ಟು ಮನೆಯಲ್ಲಿ ಕಿರಾಣಿ ಅಂಗಡಿ ನಡೆಸ್ತಾ ಇದ್ದೆ. ಅದು ಇವಾಗ ತುಂಬ ಲಾಸಲ್ಲಿದೆ. ನಾನು ಜಾಸ್ತಿ ಓದಿಲ್ಲ. ನಾನು 7ನೇ ತರಗತಿ ಓದಿದ್ದು. ಹಾಗಾಗಿ ನಾನು ಕುಟುಂಬವನ್ನು ನಿಭಾಯಿಸ್ಬೇಕಲ್ಲ, ಅದಕ್ಕಾಗಿ ಇದು ಮೆಸೇಜ್ ಸಿಕ್ತು ನನಗೆ, ಸಂಸ್ಥೆಯಿಂದ ತರಬೇತಿ ಇದೆ ಟೈಲರಿಂಗ್ ಅಂತ. ನಾನು ಆಮೇಲೆ ಅಪ್ಲಿಕೇಶನ್ ಹಾಕಿದೆ ಸರ್. ನಾನು ಆಮೇಲೆ ಅಪ್ಲಿಕೇಶನ್ ಓಕೆ, ಅಂದರೆ ನೀವೇನು ಹೇಳಕ್ ಹೊರಟಿದ್ದೀರಾ ಅಂತಂದರೆ, ಈ ಸಂಸ್ಥೆಗೆ ನೀವು ಅಪ್ಲಿಕೇಶನ್ ಅನ್ನು ಹಾಕ್ತೀರಾ. ಈ ಸಂಸ್ಥೆಯವರು ನಿಮ್ಮ ಅಪ್ಲಿಕೇಶನ್ ಪರಿಗಣನೆಗೆ ತೊಗೊಳ್ತಾರೆ. ಅದಾದಮೇಲೆ ನಿಮ್ಮನ್ನು ಇಂಟರ್ವ್ಯೂ ಕರೀತಾರೆ. ಇಂಟರ್ವ್ಯೂ ಆದಮೇಲೆ ನಿಮ್ಮದು ಇಂಟರ್ವ್ಯೂ ಅಲ್ಲಿ ನೀವು ಸೆಲೆಕ್ಷನ್ ಆಗುತ್ತೆ.
ಸೆಲೆಕ್ಷನ್ ಆದಮೇಲೆ ನೀವು ಇಲ್ಲಿ ಬಂದು ಟ್ರೈನಿಂಗನ್ನು ಜಾಯ್ನ್ ಆಗ್ತೀರಿ. ಜಾಯ್ನಿಂಗ್ ಆದಮೇಲೆ ಆ ವ್ಯವಸ್ಥೆಯನ್ನು ಎಲ್ಲ ಮಾಡಿಕೊಡ್ತಾರೆ. ಅಂದ್ರೆ ನೀವು ಇರೋ ವ್ಯವಸ್ಥೆನ ಈ ಸಂಸ್ಥೆಯವರು ಮಾಡಿಕೊಡ್ತಾರೆ. ಸಂಸ್ಥೆಯವರು ಇರೋ ವ್ಯವಸ್ಥೆ ಆದಮೇಲೆ ನಿಮ್ದು ಟ್ರೈನಿಂಗ್ ಸ್ಟಾರ್ಟ್ ಆಗ್ತೈತಿ. ಟ್ರೈನಿಂಗ್ ಸ್ಟಾರ್ಟ್ ಆದಮೇಲೆ ನಿಮ್ದು ಉತ್ತಮ ಗುಣಮಟ್ಟದ ಇಲ್ಲಿ ತರಬೇತಿ ನೀಡತ್ತಾರೆ. ಅದಕ್ಕೋಸ್ಕರ ನೀವು ನಿಮ್ಮ ಜೀವನವನ್ನು ರೂಪಿಸ್ತೀರಿ ಅಂತ ನಿಮಗೆ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಜಾಸ್ತಿ ಆಗಿದೆ ಅಂತ ನೀವು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀರಿ. ಓಕೆ ಸರ್. ಓಕೆ ಮ್ಯಾಮ್, ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಸೊ ಈಗ ಹೆಣ್ಣು ಮಕ್ಕಳಿಗೆ ಎಷ್ಟು ಒಂದು ಹೊಲಿಗೆ ತರಬೇತಿಯಲ್ಲಿ ಆಸಕ್ತಿ ಇರುತ್ತೋ ಹಾಗೆ ಬ್ಯೂಟಿಷಿಯನ್ ಅಂತಕ್ಕಂಥ ಒಂದು ತರಬೇತಿಯಲ್ಲಿ ಕೂಡ ತುಂಬ ಆಸಕ್ತಿ ಇರ್ತಕ್ಕಂಥ ಯುವತಿಯರು ಇರ್ತಾರೆ. ಸೊ ಅದಕ್ಕೋಸ್ಕರ ಈಗ ಒಂದು ಪ್ರಸ್ತುತವಾಗಿ ತುಂಬ ಬೇಡಿಕೆ ಇರ್ತಕ್ಕಂಥ ಒಂದು ಬಿಸ್ನೆಸ್ ಅಂತ ಹೇಳ್ಬೋದು. ಅಂತಹ ಒಂದು ಬ್ಯೂಟಿಷಿಯನ್ ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ನಾವು ಮಾಡ್ತಾ ಇದ್ದು, ಅದರ ಒಂದು ಒಳ್ಳೆಯ ಒಂದು ಉತ್ತಮ ಗುಣಮಟ್ಟದ ತರಬೇತಿಯನ್ನು ನಮ್ಮ ಸಂಸ್ಥೆಯಲ್ಲಿ ಮಾಡೋದಕ್ಕೋಸ್ಕರ ನಾವು ಒಂದು ಬ್ಯೂಟಿ ಪಾರ್ಲರ್ ಲ್ಯಾಬನ್ನು ಕೂಡ ನಾವು ಮಾಡಿದ್ದೀವಿ. ಸೊ ಅದನ್ನು ನಿಮಗೆ ತೋರಿಸ್ತೀವಿ. ಸೊ ನಾವು ಬ್ಯೂಟಿ ಪಾರ್ಲರ್ಗೋಸ್ಕರ ಈ ಒಂದು ಲ್ಯಾಬನ್ನು ಮಾಡಿದ್ದೀವಿ. ಸೊ ಇಲ್ಲಿ ಬ್ಯೂಟಿ ಪಾರ್ಲರ್ ರಿಲೇಟೆಡ್ ತರಬೇತಿಗಳನ್ನ ಮಾಡ್ತಾ ಇದ್ದು, ಸೊ ಹೆಣ್ಮಕ್ಕಳಿಗೆ ಒಂದು ಉನ್ನತ ಗುಣಮಟ್ಟದ ಒಂದು ತರಬೇತಿ ಸಿಗಲಿ ಅನ್ನೋ ಉದ್ದೇಶದಿಂದ ಒಂದು ಲ್ಯಾಬನ್ನು ನಾವಿಲ್ಲಿ ಹೈಟೆಕ್ ಲ್ಯಾಬನ್ನು ಮಾಡೋ ಒಂದು ವ್ಯವಸ್ಥೆಯಲ್ಲಿದ್ದೀವಿ. ಸೊ ಈಗ ಪ್ರಸ್ತುತವಾಗಿ ಇಷ್ಟು ಒಂದು ಲ್ಯಾಬ್ಗೋಸ್ಕರ ಇಷ್ಟು ಒಂದು ಮಟೀರಿಯಲ್ಸ್ಗಳನ್ನ ನಾವು ಹಾಕಿದ್ದೀವಿ. ಸೊ ಇದು ಚೇರ್ಗಳಾಗಿರ್ಬೋದು, ಬ್ಯೂಟಿಷಿಯನ್ ಸಂಬಂಧಪಟ್ಟಂಗೆ ಹೇರ್ ಡ್ರೈಯರ್ ಆಗಿರ್ಬೋದು, ಆ ಕಡೆ ಬೆಡ್ ಮಸಾಜ್ ಆಗಿರ್ಬೋದು, ಮಸಾಜ್ ಸಂಬಂಧಪಟ್ಟಂಗೆ, ಅದೇ ರೀತಿ ಹೇರ್ ಡ್ರೈಯರ್ಸ್, ಸೊ ಅದೇ ರೀತಿ ಈ ಕಡೆ ವ್ಯಾಕ್ಯೂಮ್ ಕ್ಲೀನರ್ಸ್, ಆಮೇಲೆ ಇನ್ನು ಹೆಡ್ ಮಸಾಜ್ ಸಂಬಂಧಪಟ್ಟಂಗೆ ಮಷೀನ್ಸ್ಗಳು, ಸಾಕಷ್ಟು ಒಂದು ಉತ್ತಮ ಗುಣಮಟ್ಟದ ಒಂದು ಕ್ವಾಲಿಟಿ ಒಂದು ತರಬೇತಿಯನ್ನು ನಾವು ಬ್ಯೂಟಿಷಿಯನ್ ತರಬೇತಿಯನ್ನು ನಾವು ಇಲ್ಲಿ ನೀಡ್ತೇವೆ. ನಮ್ಮ ಸಂಸ್ಥೆಯಲ್ಲಿ ಸ್ವ ಉದ್ಯೋಗ ಎಷ್ಟು ಇಂಪಾರ್ಟೆಂಟೋ ಅದೇ ರೀತಿ ಗ್ರಾಮೀಣ ಅಭಿವೃದ್ಧಿ ಕೂಡ ಒಂದು ವಿಭಾಗ ಇದೆ. ಸೊ ಗ್ರಾಮೀಣ ವಿಭಾಗದಲ್ಲಿ ಸತತವಾಗಿ ನಾವು ಸಾಕಷ್ಟು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದು, ಸೊ ಗ್ರಾಮೀಣ ಒಂದು ಅಭಿವೃದ್ಧಿಯ ವಿಭಾಗದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಯುತ ವಿನಾಯಕ್ ಚವನ್ ಸರ್ ಇದ್ದಾರೆ. ಅವ್ರ ಜೊತೆ ಗ್ರಾಮೀಣ ಅಭಿವೃದ್ಧಿ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಸರ್. ನನ್ನ ಹೆಸರು ವಿನಾಯಕ್ ಚವನ್ ಅಂತ. ನಾನು ಯೋಜನಾ ಸಂಯೋಜಕನಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆಸೆಟ್ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನಮ್ಮ ಸಂಸ್ಥೆಯಲ್ಲಿ 2 ವಿಂಗ್ಗಳಿದೆ. ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯಲ್ಲಿ ಜೊತೆಗೆ ರೂರಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ ಅಂತ ಮಾಡ್ತೀವಿ. ಸೊ ಈ ರೂರಲ್ ಡೆವಲಪ್ಮೆಂಟ್ ಆ್ಯಕ್ಟಿವಿಟೀಸ್ಗಳು ಮುಖ್ಯವಾಗಿ ನಾವು ಈ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡುವಂಥದ್ದು, ಅವರಿಗೆ ಉಳಿತಾಯದ ಮನೋಭಾವನೆಯನ್ನು ಬೆಳೆಸುವಂಥದ್ದು, ಜೊತೆಗೆ ಅವರಿಗೆ ಒಂದು ಸಾಲವನ್ನು ನೀಡಿ ಅವ್ರಿಗೆ ಒಂದು ಉದ್ಯೋಗಕ್ಕೆ ಒಂದು ದಾರಿ ತರುವಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಅದು ಮುಖ್ಯವಾಗಿ ಅಂತ ಹೇಳಿದ್ರೆ ಸಮಾಜಮುಖಿಯಾಗಿ ನಾವು ಒಂದು ಮಹಿಳೆಯರನ್ನು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ರೀತಿಯಾದಂಥ ಕಾರ್ಯಗಳನ್ನು ಮಾಡಲಿಕ್ಕೆ ನಾವು ಸಹಾಯವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಅಂತ ಹೇಳಿದರೆ ಮುಖ್ಯವಾಗಿ ನಾವು ಅವರಿಗೆ ಒಂದು ತರಬೇತಿಗಳನ್ನು ಕೂಡ ನೀಡ್ತಾ ಇದ್ದೇವೆ. ಅಂದರೆ ಸ್ವ ಉದ್ಯೋಗನ ಮಾಡಿಕೊಂಡು ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ, ಸ್ವಾವಲಂಬಿ ಜೀವನ ಮಾಡಲಿಕ್ಕೆ ಅವರಿಗೆ ವಿವಿಧ ರೀತಿಯಾದಂಥ ತರಬೇತಿಗಳನ್ನು ಗ್ರಾಮೀಣ ಮಟ್ಟದಲ್ಲಿ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಈ ಕೆರೆ ಹೂಳೆತ್ತುವ ಕಾರ್ಯಕ್ರಮಗಳು ಕೂಡ ನಾವು ನಿರಂತರವಾಗಿ ಕಳೆದ ಒಂದು 4-5 ವರ್ಷಗಳಿಂದ ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಹಳಿಯಾಳ, ದಾಂಡೇಲಿ, ಜೋಳ ತಾಲೂಕುಗಳಲ್ಲಿ ಸುಮಾರು 112ರಿಂದ 120 ಕೆರೆಗಳ ಒಂದು ಹೂಳೆತ್ತುವ ಕಾರ್ಯಕ್ರಮಗಳನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸಿದ್ದೇವೆ. ಅದರ ಜೊತೆಗೆ ಕೃಷಿ ಹೊಂಡಗಳನ್ನು ನಿರ್ಮಾಣ ಮಾಡುವಂಥದ್ದು, ಅಂದರೆ ಜಲ ಸಂಪನ್ಮೂಲಗಳನ್ನು ಉಳಿಸಲಿರುವಂಥದ್ದು ಅಥವಾ ಜಲ ಸಂರಕ್ಷಣೆ ಮಾಡುವಂಥ ಕೆಲಸಗಳಲ್ಲಿ ಕೂಡ ಸಂಸ್ಥೆ ತೊಡಗಿಸಿಕೊಂಡಿದೆ. ಜೊತೆಗೆ ನಮ್ಮದೇ ಆದಂಥ ವಿಸ್ತರಣೆ ಶಾಖೆಗಳನ್ನು ಕೂಡ ನಾವು ಹೊಂದಿದ್ದೇವೆ. ಈಗಾಗಲೇ ನಮ್ಮ ಹಳಿಯಾಳ, ದಾಂಡೇಲಿ, ಜೋಯ್ಡಾ ಮತ್ತು ಮನಗೋಡದಲ್ಲಿ ನಮ್ಮದೇ ಆದಂಥ ವಿಸ್ತರಣೆ ಶಾಖೆಗಳಲ್ಲಿ ಹೊಂದ್ಕೊಂಡು ಅಲ್ಲಿಯೂ ಕೂಡ ಸ್ವಸಹಾಯ ಸಂಘಗಳನ್ನು ರಚನೆ ಮಾಡಿ ಅಲ್ಲಿ ಕೂಡ ಬಲವರ್ಧನೆ ಮಾಡುವಂಥ ಕೆಲಸವನ್ನು ನಾವು ಸಂಸ್ಥೆ ವತಿಯಿಂದ ನಿರ್ವಹಿಸ್ತಾ ಇದ್ದೇವೆ. ಸಂಸ್ಥೆಯ ಅಧ್ಯಕ್ಷರಾದಂಥ ಮಾನ್ಯ ಆರ್ ವಿ ದೇಶಪಾಂಡೆಜಿಯವರ ಒಂದು ಕನಸು, ಸೊ ಎಲ್ಲರಿಗೂ ಕೂಡ ಸ್ವಾವಲಂಬಿಗಳಾಗಬೇಕು ಅನ್ನುವಂಥ ಮನಸ್ಸನ್ನು ಇಟ್ಕೊಂಡು ಅವರು ಸಂಸ್ಥೆಯನ್ನು ಹುಟ್ಟುಹಾಕಿದರು. ಸೊ ಆ ನಿಟ್ಟಿನಲ್ಲಿ ಅವರ ಮಾರ್ಗದರ್ಶನದಂತೆ ಮತ್ತು ನಮ್ಮ ಸಂಸ್ಥೆಯ ಕಾರ್ಯಕಾರಿ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ಪ್ರಸಾದ್ ಆರ್ ದೇಶಪಾಂಡೆಜಿಯವರ ಮಾರ್ಗದರ್ಶನದಲ್ಲಿ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೇವೆ. ಮುಖ್ಯವಾಗಿ ಸ್ವಸಹಾಯ ಸಂಘಗಳನ್ನ ಬಲವರ್ಧನೆಯ ಜೊತೆಗೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತ ಸಮುದಾಯವನ್ನು ಪ್ರೇರೇಪಿಸುವಂಥ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕಳೆದ ಒಂದು 6-7 ವರ್ಷಗಳಿಂದ ರೈತರಿಗೆ ವಿವಿಧ ರೀತಿಯಾದಂಥ ತರಬೇತಿಗಳನ್ನು ಕೂಡ ನೀಡ್ತಾ ಇದೆ. ಆ ಒಂದು ಗ್ರಾಮೀಣ ಭಾಗದಲ್ಲಿ ಅವರ ಅವಶ್ಯಕತೆ ಇರುವಂತಹ ತರಬೇತಿಗಳನ್ನು ನೀಡಿ ಅವರ ಜೀವನ ಮಟ್ಟ ಸುಧಾರಿಸುವಂಥದ್ದು ಅಥವಾ ಒಂದು ಟೆಕ್ನಿಕಲ್ ಅವ್ರಿಗೇನೋ ಸೊಲ್ಯೂಷನ್ಸ್ ಇರುತ್ತೆ ಅಥವಾ ಏನೋ ಇರುತ್ತೆ ಅವೆಲ್ಲ ಮಾಹಿತಿ ನೀಡುವಂಥ ಕಾರ್ಯಕ್ರಮಗಳು ಕೂಡ ನಾವು ಒಂದು ಗ್ರಾಮೀಣ ಮಟ್ಟದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಜೊತೆಯಿಂದ ಅಥವಾ ಒಂದು ಸರ್ಕಾರೇತರ ಸಂಸ್ಥೆಗಳಿಂದ ಅಥವಾ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ವತಿಯಿಂದ ಕೆಲಸಗಳನ್ನು ನಾವು ನಿರ್ವಹಿಸ್ತಾ ಇದ್ದೇವೆ. ಇದರ ಜೊತೆಗೆ ಸಂಸ್ಥೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಮಾದರಿ ಗ್ರಾಮಗಳನ್ನು ಕೂಡ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಸೊ ಒಂದು 3-4 ವರ್ಷ ಹಿಂದೆ ಸುಮಾರು 2018ರಿಂದ ನಮ್ಮ ಸಂಸ್ಥೆ ವತಿಯಿಂದ ದೊಡ್ಡಕೊಪ್ಪ ಬಂಟ್ರಗಾಳಿ ಗ್ರಾಮಗಳನ್ನು ಆಯ್ದುಕೊಂಡು
ಸೊ ಒಂದು ಮಾದರಿ ಗ್ರಾಮಗಳಾಗಿ, ಅಂದರೆ ಒಂದು ಎಜುಕೇಷನ್ ಲೆವೆಲಲ್ಲಿ ಇರ್ಬೋದು ಅಥವಾ ಒಂದು ಇನ್ಫ್ರಾಸ್ಟ್ರಕ್ಚರ್ಸ್ ಇರ್ಬೋದು, ಟ್ರೈನಿಂಗ್ ಇರ್ಬೋದು, ಅಥವಾ ಸ್ಕೂಲ್ ಡೆವಲಪ್ಮೆಂಟ್ಗಳು ಇರ್ಬೋದು, ಆ ನಿಟ್ಟಿನಲ್ಲಿ ಕೆಲಸವನ್ನು ನಿರ್ವಹಿಸಿದ್ದೇವೆ. ಅದ್ರ ಜೊತೆಗೆ ಕಳೆದ ಒಂದು 2 ವರ್ಷಗಳಿಂದ ಹೋಮ್ನಳ್ಳಿ ಅಂತ ವಿಲೇಜನ್ನು ಕೂಡ ನಾವು ತಗೊಂಡು ಅಲ್ಲೂ ಕೂಡ ಮಾದರಿಕರಣ ಮಾಡಲಿಕ್ಕೆ ನಾವು ಪರಿವರ್ತನೆ ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಇವಾಗ ನಮ್ಮ ಜೊತೆ ಈ ಸಂಸ್ಥೆಯ ಆಡಳಿತದ ಮೇಲ್ವಿಚಾರಕರು ಇದ್ದಾರೆ. ಅವ್ರು ಈ ಸಂಸ್ಥೆಯ ಬಗ್ಗೆ ಏನು ಹೇಳ್ತಾರೆ ಕೇಳೋಣ ಇವಾಗ. ಸೊ ನಮಸ್ಕಾರ, ನನ್ನ ಹೆಸರು ಬಾಹುಬಲಿ ಚಿನಿಗೆ ಅಂತ. ಇಲ್ಲಿ ಆಡಳಿತ ಮೇಲ್ವಿಚಾರಕರಾಗಿ ಕಳೆದ 2007ರಿಂದ ಕೆಲಸವನ್ನು ಮಾಡ್ತಾ ಇದ್ದೀನಿ. ಸೊ ಈ ಸಂಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಹೆಮ್ಮೆ ಅನಿಸುತ್ತೆ. ಸೊ ನಮ್ಮ ಆಡಳಿತ ಏನಿದೆ ಎಲ್ಲವೂ ಪಾರದರ್ಶಕವಾಗಿರುತ್ತೆ. ಈ ಸಂಸ್ಥೆಯಲ್ಲಿ ನಿರುದ್ಯೋಗ ಯುವಕ ಯುವತಿಯರು ತಮ್ಮ ಭವಿಷ್ಯವನ್ನು ಉಜ್ವಲಗೊಳಿಸಿಕೊಂಡು ಒಂದು ಸಂಸ್ಥೆಯನ್ನು ನೆನಪಿಟ್ಕೊಂಡು ಸಂಸ್ಥೆಗೆ ಆಗಾಗ ಭೇಟಿ ಕೊಡ್ತಾರೆ. ಸೊ ಇದು ನಮಗೆ ಒಳ್ಳೆಯ ಹೆಮ್ಮೆ ಅನಿಸುತ್ತೆ. ಸೊ ಸಂಸ್ಥೆಯ ಚೇರ್ಮನರಾದಂಥ ಶ್ರೀ ಆರ್ ವಿ ದೇಶಪಾಂಡೆ ಅವರು ಈ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದಕ್ಕೆ ಶ್ರೀ ಆರ್ ವಿ ದೇಶಪಾಂಡೆ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಹಾಗೆ ಕೆನರಾ ಬ್ಯಾಂಕು ಈ ಸಂಸ್ಥೆ ಜೊತೆಗೆ ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ಈ ಸಂಸ್ಥೆಯ ಜೊತೆಗೆ ಇದೊಂದು ಒಡಂಬಡಿಕೆಯನ್ನು ಮಾಡಿಕೊಂಡು ಸಂಸ್ಥೆ ಜೊತೆಗೆ ಇದ್ದಾರೆ. ಸೊ ಅವ್ರಿಗೆ ಒಂದು ಧನ್ಯವಾದಗಳನ್ನ ತಿಳಿಸ್ತೀನಿ. ಎಂದಿನಂತೆ ಇವತ್ತಿನ ಲೋಗನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೇನೆ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ. ಧನ್ಯವಾದಗಳು. ನಾನು ತುಂಬ ಜನ ಹೇಳಿದ್ರ, ನಾನು ಕೇಳ್ಪಟ್ಟಿದ್ದೆ ಈ ಸಂಸ್ಥೆ ಬಗ್ಗೆ. ಬಟ್ ಈ ಸಂಸ್ಥೆ ಬಂದಿಂದ ಗೊತ್ತಾಗಿದ್ದ, ಈ ಸಂಸ್ಥೆ ನಿರುದ್ಯೋಗ ಯುವತಿಯರಿಗೆ ಎಷ್ಟು ಅವರ ಭವಿಷ್ಯವನ್ನು ನಿರೂಪಿಸಲು ಎಷ್ಟು ಮಹತ್ವದ ಪಾತ್ರ ವಹಿಸೋದನ್ನು ನಂಗೆ ಇಲ್ಲಿ ಬಂದಾದ್ಮೇಲೆ ಗೊತ್ತಾಗಿದ್ದ. ಮತ್ತು ಇಲ್ಲಿ ಬಂದಮೇಲೆ ಇನ್ನೊಂದು ಏನು ತಿಳ್ಕೊಂಡಪ್ಪ ಅಂತಂದ್ರೆ, ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವ್ರು ಬಂದ ಯುವಕ ಯುವತಿಯರಿಗೆ, ಶಿಬಿರಾರ್ಥಿಗಳಿಗೆ ಅವರು ಟ್ರೈನ್ ಮಾಡ್ತಾರೆ. ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳೋದಾದರೆ, ಉಚಿತ ವ್ಯವಸ್ಥೆ ಇಲ್ಲಿ ಇರೋದಕ್ಕಾಗಿರ್ಬೋದು ಮತ್ತು ಊಟಕ್ಕಾಗಿರ್ಬೋದು ಎಲ್ಲ ಉಚಿತವಾಗಿ ಶಿಬಿರಾರ್ಥಿಗಳಿಗೆ ವ್ಯವಸ್ಥೆನ ಮಾಡಿಕೊಟ್ಟಿದ್ದಾರೆ. ತುಂಬ ಧನ್ಯವಾದಗಳು ಹೇಳೋಣ ಈ ಸಂಸ್ಥೆಗೆ. ನನಗೆ ಅವಕಾಶ ಮಾಡಿಕೊಟ್ಟಿದ್ದಂಥ ಎಲ್ಲ ಉನ್ನತ ಅಧಿಕಾರಿಗಳಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ ಇವತ್ತಿನ ಲಾಗನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.